ತಗೊಂಡಿದ್ದೀನಿ. ಈ ರೀತಿ ಫೋಲ್ಡ್ ಮಾಡ್ಕೊಂಡು ಡಬಲ್ ಫೋಲ್ಡ್ ಮಾಡ್ಕೊಳ್ಳಿ. ಈ ರೀತಿ ಮಾಡ್ಕೊಂಡು ಎರಡು ಒಂದೇ ಸಮ ಇರಬೇಕು. ಇದು ಲೆಂತ್ ಬಂದ್ಬಿಟ್ಟು ನಮಗೆ 14 ಇಂಚ್ ಆದರೂ ಸಾಕು. 14 ಒಂದು ಹಾಫ್ ಇಂಚ್ ಸ್ಟಿಚಿಂಗ್ಗೆ ಈ ರೀತಿ ಮಾರ್ಕ್ ಮಾಡ್ಕೊಂಡ್ಬಿಡೋಣ. ಈಗ ಸೊಂಟದ ಸುತ್ತಳತೆ ಎಷ್ಟಿದೆ ನೋಡೋಣ. ಇದು 28.5 ಇದೆ. 28.5ನ 4 ಭಾಗ ಮಾಡಬೇಕು. 4 ಭಾಗ ಮಾಡಿದಾಗ 7 ಇಂಚ್ ಬಂತು. 7 ಇಂಚಿಗೆ ಇಲ್ಲಿ ಮಾರ್ಕ್ ಮಾಡೋಣ. 1 ಇಂಚು ಡಾಟ್ಗೆ, 2 ಇಂಚು ಎಕ್ಸ್ಟ್ರಾ ಸ್ಟಿಚಿಂಗಿಗೆ ಈ ರೀತಿ ಬಂತು. ಈಗ ಎದೆ ಸುತ್ತಳತೆ ಎಷ್ಟಿದೆ? ಇದು 7 ಇದೆ. 8, 9, 2 ಇಂಚ್ ಎಕ್ಸ್ಟ್ರಾ ತಗೊಳ್ಳೋಣ. 9 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. 9ನ್ನ 2 ಭಾಗ ಮಾಡಬೇಕು. 9ನ್ನ 2 ಭಾಗ ಮಾಡಿದ್ರೆ ನಮಗೆ 4.25 ಬರುತ್ತೆ. 2 ಇಂಚ್ ಸೇರಿಸ್ಕೊಂಡ್ರೆ 6.25 ಬಂದ್ಬಿಟ್ಟು ನಮಗೆ ನೆಕ್ ಬಿಡ್ತು. ಈ ಕಡೆ 6.25ನ ನೆಕ್ ಬಿಡ್ತು ಇಟ್ಕೊಳ್ಳೋಣ. ಇಲ್ಲಿ ಬಂದು 3 ಇಂಚಿಗೆ ಮಾರ್ಕ್ ಮಾಡ್ತೀನಿ. 3 ಇಂಚು, ಇನ್ನು 3 ಇಂಚಿಗೆ ಮಾರ್ಕ್ ಮಾಡಿ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಇದರಿಂದ ನಿಮ್ಗೆ ಯಾವ ಡಿಸೈನ್ ಬೇಕು ಅದು ಡಿಸೈನ್ ಮಾಡ್ಕೋಬೋದು. 4 ಇಂಚಿಗೆ ಮಾರ್ಕ್ ಮಾಡ್ತೀನಿ. ಇಲ್ಲಿಂದ ಇಲ್ಲಿಗೆ 3 ಇಂಚು ಇಟ್ಕೊಂಡು ಇಲ್ಲಿ ಮಧ್ಯೆ ಏನಾದರೂ ನಿಮಗೆ ಯಾವ ಡಿಸೈನ್ ಬೇಕು ಆ ಡಿಸೈನ್ನ ಡ್ರಾ ಮಾಡ್ಕೊಬೋದು. ನಿಮ್ಗೆ ಯಾವ ಡಿಸೈನ್ ಬೇಕದು ಈ ಥರ ಕ್ಯಾಲಪ್ ಡಿಸೈನ್ ಮಾಡ್ಕೊಂಡು ಲೇವಿ ಶೇಪ್ ಇರಲಿ ಅಂತ ಹೇಳ್ಬೋದು. ಈ ಥರ ನಿಮ್ಗೆ ಯಾವ ಥರ ಬೇಕೋ ಆ ಥರ ಬ್ಯಾಕು ಮತ್ತೆ ಇನ್ನೊಂದು ಅರ್ಧ ಇಂಚು ತಗೊಳ್ಳಿ. ಇಷ್ಟು ಬ್ಲೌಸ್ ಕಾಣುತ್ತೆ. ಫ್ರಂಟಲ್ಲಿ ನಿಮ್ಗೆ ಬೇಕಂದರೆ ಇಷ್ಟೇ ಇಟ್ಕೋಬೋದು, ಇಲ್ಲ ಇನ್ನೂ ಸ್ವಲ್ಪ ಉದ್ದ ಬೇಕು ಅಂತಲೂ ಒಂದು 5 ಇಂಚ್ಗೆ ಇಟ್ಕೋಬೋದು. ಓಕೆನಾ? ನಾನು 5 ಇಂಚ್ಗೆ ಇಡ್ತೀನಿ. ಅಷ್ಟಾಯಿತು. ಇವತ್ತು ಕಟ್ ಮಾಡ್ಕೊಳ್ಳೋಣ. ಇದನ್ನ ಕಟ್ ಮಾಡಿ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಯಾಕಂದ್ರೆ ಇದು ನಮಗೆ ಒಂದೇ ಪೀಸ್ಗೂ ಅದೇ ಮಾರ್ಕ್ ಬೇಕಲ್ವಾ, ಅದಕ್ಕೆ ಇದನ್ನ ಈ ರೀತಿ ತಿರ್ಗಿಸ್ಕೊಂಡು ಇದು ಇದೇ ಅಳತೆ ಇರಲಿ. ಕೆಳಗಡೆ ಮಾತ್ರ 1 ಇಂಚು ಜಾಸ್ತಿ ತಗೊಳ್ಳೋಣ. 1 ಇಂಚು ಏನಕ್ಕಪ್ಪ ಅಂದರೆ ಇದು ಪ್ರಿನ್ಸ್ ಕಟ್ ಹೊಲಿತೀವಲ್ಲ ಅದಕ್ಕೆ. ಇಟ್ಕೊಂಡು ಇದನ್ನು ಒಂದು ಇಂಚು ಕ್ರಾಸ್ ತಗೊಳ್ಳಿ ಫಿಟ್ಟಿಂಗ್ ಬರೋದಕ್ಕೋಸ್ಕರ. ಬ್ಯಾಕು ತೆಗೆದುಬಿಡೋಣ. ಇದು ಫ್ರಂಟು. ಫ್ರಂಟಲ್ಲಿ ಈ ರೀತಿ ಮಾರ್ಕ್ ಮಾಡಿ ಇದೇ ಮಾರ್ಕ್ಗೆ ಇವಾಗ ಫ್ರೆಂಡ್ಸ್ ಕಟ್ಟಲ್ಲಿ ಕಟ್ ಮಾಡ್ಕೋಬೇಕು. ಇದರಿಂದ 4 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈ ಕಡೆ 1 ಇಂಚು ಈ ಕಡೆ 1 ಇಂಚು ಆದರೆ ಸಾಕು. ಇಲ್ಲಿಂದ ಬಂದು ನಮಗೆ ಒಂದು 9ವರೆಗೆ ಮಾರ್ಕ್ ಮಾಡಿಕೊಂಡು ತಗೊಳ್ಳಿ. ಇಲ್ಲಿಂದ ಒಂದು 2.5 ಇಂಚಿಗೆ ಮಾರ್ಕ್ ಮಾಡಿಬಿಟ್ಟು ಇದನ್ನು ಈ ರೀತಿ ತಿರುಗಿಸ್ಕೋಬೇಕು.
ಮಾಮೂಲಿ ಇದು ಡಾಟ್ ಪಾಯಿಂಟು ಈ ರೀತಿ ತಗೊಳ್ಳಿ ಓಕೆನಾ. ಇಷ್ಟೇನು ಇದು ಕಟ್ ಮಾಡ್ಕೊಳ್ಳೋಣ. ಇಷ್ಟು ಈಸಿಯಾಗಿ ಕಟ್ ಮಾಡ್ಕೊಳ್ಳೋದು. ಪ್ರಿನ್ಸ್ ಕಟ್ ಡ್ರೆಸ್ಗೆ ಮೇಲ್ಗಡೆ ಇದು ಬ್ಲೌಸ್ ಅಲ್ಲ, ಇದು ರೆಡಿ ಆಯಿತು. ಇದನ್ನ ಬೇಕಂದ್ರೆ ನೀವು ಹಾಗೇನೆ ಸ್ಟಿಚ್ಚು ಮಾಡ್ಕೋಬೋದು, ಇಲ್ಲ ಕಟ್ ಮಾಡ್ಬಿಟ್ಟಾದ್ರೂ ಸ್ಟಿಚ್ ಮಾಡ್ಬೋದು, ಎರಡೂ ಹೇಗಾದರೂ ಮಾಡ್ಕೋಬೋದು. ಈ ರೀತಿ ಅಂತ ಡಾಟ್ ಇಟ್ಕೊಂಡು ನಡೆಯುತ್ತೆ ಓಕೆನಾ. ಇಷ್ಟು ರೆಡಿ ಆಯಿತು. ಇದು ಸ್ಲೀವ್ಸ್ ಇದಕ್ಕೆ ನಾನು ಅಂಬ್ರೆಲಾ ಸ್ಲೀವ್ಸ್ ಅಟ್ಯಾಚ್ ಮಾಡ್ತೀನಿ. ಇದಕ್ಕೆ ಬ್ಲೌಸ್ ತಗೊಂಡಿದ್ದೀನಿ, ಇದು ಬ್ಲೌಸ್ ಪೀಸು ತಗೊಂಡಿದ್ದೀನಿ. ಇದು ಆಲ್ರೆಡಿ ಪ್ಲಾಜೋ ಕಟ್ಟಿಂಗ್ ಸ್ಟಿಚಿಂಗ್ ವಿಡಿಯೋ ಹಾಕಿದ್ದೀನಿ. ಇದ್ರ ಮೇಲ್ಗಡೆ ಟಾಪ್ ಬರುತ್ತೆ. ಇದು ಒಂಥರ ಫ್ಯಾನ್ಸಿಯಾಗಿರುವಂಥ ಟಾಪ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ. ಇದು ಬಂದುಬಿಟ್ಟು 16 ವರ್ಷದಿಂದ ಮೇಲಿನ ಎಲ್ಲ ಮಕ್ಳಿಗೂ ಆಗುತ್ತೆ. ಅಂದರೆ ದೊಡ್ಡ ಸೈಜು ಅಂತಲೇ ಹೇಳ್ಬೋದು. ಇವಾಗ ನೀವು ಮಾಮೂಲಿ ಫ್ರೀ ಸೈಜು ಅಂತ ಹೇಳ್ತೀರಲ್ಲ ಆ ಥರ ಬರುತ್ತೆ. ಇದನ್ನು ಈ ರೀತಿ ಆಲ್ರೆಡಿ ಬೋಟ್ ನೆಕ್ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಸ್ಟಿಚ್ ಮಾಡ್ಕೋಬೇಕು ನೀಟಾಗಿ. ಆಮೇಲೆ ಮೂತಿ ಹತ್ರ ನೀವು ತುದೀಲಿ ಎಳೆಯೋಕ್ಕೆ ಹಿಂಗೆ ಆಗೋದಿಲ್ಲ. ಅದೊಂಥರ ಸೂಜಿಲೆಲ್ಲ ಇರ್ತೀವಲ್ಲ, ಅಲ್ಲಿಗೆ ಏನಪ್ಪ ಒಂದು ಟಿಪ್ಸ್ ಹೇಳ್ತೀನಿ. ಅದು ಈ ಥರ ದಾರ ತೊಗೊಳ್ಳಿ, ಒಂದು 2-3 ಎಳೆ ದಾರ ತೊಗೊಂಡು ಅದನ್ನ ನಾಟ್ ಹಾಕ್ಬಿಟ್ಟು ತುದಿಗೆ ಇಟ್ಬಿಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ಅಂದರೆ ಒಳಗಡೆಗೆ ಬರಬೇಕು. ಇಟ್ಕೊಂಡು ಎಳೆಯೋದಕ್ಕೋಸ್ಕರ ನಾನು ತೋರಿಸ್ತಾ ಇದ್ದೀನಲ್ಲ ಆ ಥರ ಒಳಗಡೆ ಇಟ್ಬಿಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ಒಳಗಡೆಗೆ ದಾರ ಇಟ್ಟು ಆ ಗಂಟು ಹಾಕಿರೋದು ಸ್ಟಿಚಿಂಗ್ ಹತ್ರ ಬರಬೇಕು. ಆವಾಗ ಏನಾಗುತ್ತೆ, ನೀವು ಈ ಥರ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ದಾರನ ನೀವು ಸೂಜಿಯಲ್ಲಿ ಹಿಂಗೆ ಅಮ್ಕಿ ತೆಗಿಯೋಷ್ಟು ಇರೋಲ್ಲ. ಆ ದಾರನ ಹಿಂಗೆ ಎಳೆದೇ ಇಟ್ಕೊ ಮೂತಿ ಈಚೆಗೆ ಬರುತ್ತೆ. ಇದೊಂದು ನೆಕ್ಸ್ಟ್ ವೀಡಿಯೋದಲ್ಲಿ ಬೇಕಾದರೆ ಈ ವಿಡಿಯೋನ ಮಾಡ್ತೀನಿ ನಾನು ಡೀಟೇಲಾಗಿ. ಇವಾಗ ಸದ್ಯಕ್ಕೆ ಹಾಗೆ ತೋರಿಸ್ತಾ ಇದ್ದೀನಿ. ನೆಕ್ಸ್ಟು ಸ್ವಲ್ಪ ಹತ್ತಿರದಿಂದ ಝೂಮ್ ಮಾಡಿ ನಿಮಗೆ ತೋರಿಸ್ಕೊಡ್ತೀನಿ ಯಾವ ರೀತಿ ಅದನ್ನು ದಾರನ ಇಟ್ಕೊಂಡು ನೀವು ಅದನ್ನು ಉಲ್ಟಾ ತಿರುಗಿಸ್ಕೊಂಡ್ರೆ ಯಾವ ರೀತಿ ಬರುತ್ತೆ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋಗಳಲ್ಲಿ ತೋರಿಸ್ತೀನಿ ಓಕೆನಾ. ಈ ರೀತಿ ಸ್ಟಿಚ್ ಮಾಡ್ಕೋಬೇಕು ನೀಟಾಗಿ. ಈ ರೀತಿ ಸ್ಟಿಚ್ ಮಾಡ್ಕೊಂಡಾದಮೇಲೆ ಮಾಮೂಲಿ ಕಟಿಂಗ್ ಮಾಡಿಕೊಂಡು ಅಲ್ಲಿ ನ್ಯಾಚ್ ಹಾಕೋಬೇಕು. ಆವಾಗ ದಾರ ಕಟ್ ಮಾಡುವಾಗ ದಾರ ನಾಟ್ ಹಾಕಿರ್ತೀವಲ್ಲ ಅದು ಕಟ್ ಮಾಡಬಾರ್ದು. ಅದು ಕಟ್ ಮಾಡಿಬಿಟ್ರೆ ಅದು ದಾರ ನಾಟ್ ಹೋದ ತಕ್ಷಣ ಅದು ಈಚೆಗೆ ಹೊಂಟೋಗುತ್ತೆ ದಾರ. ಆ ನಾಟ್ ಬಿಟ್ಟು ಕಟ್ ಮಾಡ್ಕೋಬೇಕು ಓಕೆನಾ. ನೋಡಿ ಈ ಕಡೆನೂ ಇಡ್ತಾ ಇದ್ದೀನಿ ದಾರನ. ನಾಟ್ ಹಾಕ್ಬಿಟ್ಟು ಈ ಥರ ಮೂತಿ ಎಲ್ಲಿರುತ್ತೆ ಅಲ್ಲಿಗೆ ಕರೆಕ್ಟಾಗಿಟ್ಟು ಸ್ಟಿಚ್ ಮಾಡ್ಕೋಬೇಕು. ಆವಾಗ ಏನಾಗುತ್ತೆ, ನಾವು ಉಲ್ಟಾ ತಿರುಗಿಸಿ ಆ ದಾರ ಇರುತ್ತಲ್ಲ ಹಿಂಗೆ ಎಳೆದಾಗ ಏನಾಗುತ್ತೆ ಮೇಲೆ ಬಂದುಬಿಡುತ್ತೆ. ಒಂದು 2-3 ಎಳೆ ದಾರ ಹಾಕ್ಕೊಂಡಿಟ್ಕೊಂಡ್ರೆ ಸಾಕು, ಏನು ಜಾಸ್ತಿ ಏನು ಬೇಡ. ಸುಮ್ಮನೆ ಹಿಂಗೆ ಎಳ್ಕೊಳಕ್ಕೆ ಅಷ್ಟೇ ಓಕೆನಾ. ತುದಿ ಬಂದಮೇಲೆ ನೀಟಾಗಿ ಬಂದುಬಿಡುತ್ತೆ, ಅದೇನು ಪ್ರಾಬ್ಲಮ್ ಆಗೋಲ್ಲ. ನೋಡಿ ಈ ರೀತಿ ಬಂತು. ಇವಾಗ ಇದನ್ನು ಕಟ್ ಮಾಡಿಬಿಟ್ಟು ಮಾಮೂಲಿ ತುದೀಲಿ ಸ್ವಲ್ಪ ನ್ಯಾಚ್ ಹಾಕಿ, ಇದು ಸ್ವಲ್ಪ ಎಂಬ್ರಾಯ್ಡಿಂಗ್ ವರ್ಕ್ ಬ್ಲೌಸ್ ಪೀಸ್ ಆಗಿರೋದ್ರಿಂದ ಸ್ವಲ್ಪ ಸಿಗಾಕೊಂಡಂಗೆ ಆಗುತ್ತೆ. ತುದೀಲಿ ಸ್ವಲ್ಪ ಟ್ರಿಮ್ಮರ್ ಇದ್ದರೆ ಟ್ರಿಮ್ಮರಲ್ಲಿ ನ್ಯಾಚ್ ಹಾಕ್ಕೊಳ್ಳಿ ಓಕೆನಾ. ತುದೀಲಿ ಸ್ವಲ್ಪ ಚೆನ್ನಾಗಿ ಈ ರೀತಿ ಮಾಡಿಕೊಂಡು ಉಲ್ಟಾ ತಿರುಗಿಸ್ಕೋಬೇಕು. ಉಲ್ಟಾ ತಿರುಗಿಸ್ಕೊಂಡು ಸ್ಟಿಚ್ ಹಾಕೋಬೇಕು ಫುಲ್ಲು ಸುತ್ತ. ನೋಡಿ ಹಿಂಗೆ ತುದಿಗೆ ಹಾಕಿ, ಯಾಕೆಂದರೆ ಅದು ಒಂದೊಂದ್ಸಲ ಕತ್ತರಿಲಿ ಕಟ್ ಮಾಡೋಕ್ಕಾಗಲ್ಲ. ಆವಾಗ ಆ ಥರ ಟ್ರಿಮ್ಮರಲ್ಲಿ ಹಾಕಿದ್ರೆ ನೀಟಾಗಿ ಟ್ರಿಮ್ ಆಗುತ್ತೆ ಓಕೆನಾ. ಇವಾಗ ಈ ರೀತಿ ಹಾಕ್ಕೊಂಡಾದ್ಮೇಲೆ ಇವಾಗ ಉಲ್ಟಾ ತಿರುಗಿಸಿದಾಗ ನಾನು ತೋರಿಸ್ತೀನಿ. ಆ ದಾರ ಹಿಂಗೆ ಇಟ್ಕೊಂಡು ಹೇಳಿದ್ರೆ ನೀಟಾಗಿ ಬಂದುಬಿಡುತ್ತೆ ಓಕೆನಾ. ಅಷ್ಟೇ ಅದು. ನೋಡಿ ಈ ರೀತಿ ಅದನ್ನು ದಾರ ಇರುತ್ತಲ್ಲ ಆ ದಾರನ ನೀಟಾಗಿ ಇಟ್ಕೊಂಡು ಹಿಂಗೆ ಎಳೀರಿ. ನೋಡಿ ಇಷ್ಟೇ. ಅದನ್ನು ಸ್ವಲ್ಪ ಹಿಂಗೆ ತುದಿಗೆ ಎಳೆದ ತಕ್ಷಣ ಅದು ಬಂದುಬಿಡುತ್ತೆ. ಆವಾಗ ನಿಮಗೆ ಅಲ್ಲಿ ಸೂಜಿಲಿ ಹಿಂಗೆ ಹಾಕ್ಕೊಂಡು ಹಿಂಗೆ ತುದಿ ಎತ್ತುವಷ್ಟು ಅವಶ್ಯಕತೆ ಇರೋದಿಲ್ಲ. ನೋಡಿ ಅಷ್ಟೇ, ಇಲ್ಲಿ ತೋರಿಸಿದ್ನಲ್ಲ ಅಷ್ಟೇ. ದಾರ ಗಟ್ಟಿನೂ ಇರೋಲ್ಲ. ಒಂದು ಸಲ ಹಿಂಗೆ ಮೇಲೆ ಬಂದುಬಿಟ್ರೆ ಸಾಕು, ಆ ದಾರ ಕಟ್ ಮಾಡಿ ತೆಗ್ದಾಕ್ಬಿಡೋದು ಅಷ್ಟೇ ಓಕೆನಾ. ಒಂದು 2-3 ಎಳೆಯಲ್ಲಿ ಹಾಕ್ಕೊಂಡ್ರೆ ಸಾಕು, ಜಾಸ್ತಿ ಏನು ಬೇಡ. ನೀಟಾಗಿ ಕಟ್ ಮಾಡಿಕೊಂಡ್ರೆ ನೀಟಾಗಿ ನೋಡಿ ಎಷ್ಟು ತುದೀಲಿ ಎಷ್ಟು ನೀಟಾಗಿ ಬಂದಿದೆ. ಅದೇನು ಎಳೆಯೋಂಗಿಲ್ಲ ಏನಿಲ್ಲ, ಒಂದು ಸೂಜಿಲಿ ಈ ಥರ ತೊಳ್ಳಂಗೆ ಇಲ್ಲ. ದಾರ ಹಾಕಿ ಹಿಂಗೆ ಎಳೆದ ತಕ್ಷಣ ತುದಿ ನೀಟಾಗಿ ಬಂದುಬಿಡುತ್ತೆ ಓಕೆನಾ. ಇದೊಂದು ಸೂಪರ್ ಟ್ರಿಕ್ ಅಂತಲೇ ಹೇಳ್ಬೋದು. ನೀಟಾಗಿ ಈ ರೀತಿ. ಇವಾಗ ಒಂದೊಂದು ಸಲ ಮೂತಿ ಕರು ಡಿಸೈನ್ ಇರುತ್ತವು ತೆಗಿಯೋಕ್ಕೆ ಆಗೋದಿಲ್ಲ. ಆಮೇಲೆ ಉಲ್ಟಾ ಪಾಯಿಂಟ್ ಹೊಲಿಗೆನೂ ಹಾಕೋಕ್ಕಾಗಲ್ಲ. ಅಂಥೇತಾವು ಇದನ್ನು ಯೂಸ್ ಮಾಡಿಕೊಂಡ್ರೆ ಯೂಸ್ಫುಲ್ ಆಗುತ್ತೆ ಓಕೆನಾ. ಇವಾಗ ಈ ರೀತಿ ಸುತ್ತ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಳ್ಳಿ. ಲೈನಿಂಗ್ ಬಟ್ಟೆ ನೀಟಾಗಿ ಎಳ್ಕೊಂಡು ಸ್ಟಿಚ್ ಹಾಕ್ಕೊಳ್ಳಿ.
ಈ ರೀತಿ. ಇವಾಗ ಈ ರೀತಿ ಹಾಕ್ಕೊಂಡಾದ್ಮೇಲೆ ನೀಟಾಗಿ ನಾನು ಹೇಳ್ದಂಗೆ ಸುತ್ತ ಸ್ಟಿಚಿಂಗ್ ಹಾಕ್ಕೊಂಡ್ರೆ ಇದು ರೆಡಿ ಆಗುತ್ತೆ. ಇದು ಬ್ಯಾಕ್ ಪೀಸು. ಆಮೇಲೆ ಡಾಟ್ ಹಿಡ್ಕೊಂಡು ರೆಡಿ ಮಾಡಿ ಇಟ್ಕೋಬೇಕು. ಆಮೇಲೆ ಫ್ರಂಟ್ ಪೀಸ್ ರೆಡಿ ಮಾಡ್ಕೋಬೇಕಾಗುತ್ತೆ. ಓಕೆನಾ. ಇದು ಬಂದುಬಿಟ್ಟು ಬೋಟ್ ನೆಕ್ ಕಟಿಂಗ್ ಇದು. ಓಕೆನಾ. ನಾನು ಸ್ವಲ್ಪ ಡೀಪೆಲ್ಲ ಕಮ್ಮಿನೇ ಇಟ್ಟಿದ್ದೀನಿ. ಒಂದು ಸ್ವಲ್ಪ ಸಣ್ಣ ಇರೋರಿಗೆ ಡೀಪ್ ಕಮ್ಮಿನೇ ಇಡಿ, ಯಾಕೆಂದರೆ ಅವರು ಸಣ್ಣ ಇರೋದ್ರಿಂದ ಲೊಡ್ಕ ಬಡ್ಕ ಅನ್ನುತ್ತೆ, ಫಿಟ್ಟಿಂಗ್ ನೀಟಾಗಿ ಕೂರಲ್ಲ, ಲೂಸ್ ಆಗಿಬಿಡುತ್ತೆ ನೀವು ಎಷ್ಟೇ ಟೈಟ್ ಮಾಡೋಕ್ಕೆ ಹೋದ್ರೂ. ಅದಕ್ಕೋಸ್ಕರ ಸ್ವಲ್ಪ ಡೀಪ್ ಕಮ್ಮಿನೇ ಮಾಡಿ, ಏನು ತೊಂದರೆ ಇಲ್ಲ. ದಪ್ಪ ಇರೋರಿಗೆ ಸ್ವಲ್ಪ ಜಾಸ್ತಿ ಇಕ್ಕಿದ್ರೆ ನಡೆಯುತ್ತೆ, ಸಣ್ಣಕ್ಕೆ ಇರೋರಿಗೆ ಡೀಪ್ ಕಮ್ಮಿನೇ ಇಡಬೇಕು. ಓಕೆನಾ. ಇವಾಗ ಇದು ಸುತ್ತ ಸ್ಟಿಚ್ ಹಾಕ್ಕೊಳ್ಳಿ. ಸ್ಟಿಚ್ ಹಾಕ್ಕೊಂಡಾದ್ಮೇಲೆ ಅದು ಎಕ್ಸ್ಟ್ರಾ ಬಟ್ಟೆ ಏನು ಬರುತ್ತೆ ಅದನ್ನೆಲ್ಲ ನೀಟಾಗಿ ಕಟ್ ಮಾಡಿ ತೆಗೆದುಬಿಡಿ. ಓಕೆನಾ. ಅಷ್ಟೇ. ಇದು ತುಂಬಾ ಬ್ಯೂಟಿಫುಲ್ಲಾಗಿರುತ್ತೆ, ನೀಟಾಗಿ ಬರುತ್ತೆ. ಈ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ಇದು ಒಂದು ಸ್ಯಾರಿಯಲ್ಲಿ ಸ್ಟಿಚ್ ಮಾಡ್ತಾ ಇರೋದು. ತುಂಬಾ ಬ್ಯೂಟಿಫುಲ್ಲಾಗಿದೆ. ಮೇಲ್ಗಡೆಗೆ ಎಕ್ಸ್ಟ್ರಾ ಪೀಸ್ ತೊಗೊಂಡಿದ್ದೀನಿ, ನಂತರ ಬ್ಲೌಸ್ ಪೀಸ್ ಇತ್ತು ಅದನ್ನೇ ಅಡ್ಜಸ್ಟ್ ಮಾಡಿದೆ. ಆ ಥರ ನೀವು ಎಕ್ಸ್ಟ್ರಾ ಒಂದು 80 ಸೆಂಟಿಮೀಟ್ರು ಬ್ಲೌಸಿಗೆ ತೊಗೊಂಡ್ಬಿಟ್ರೆ ಈ ಒಂದು ಸೀರೆಯಲ್ಲಿ ಆರಾಮಾಗಿ ಈ ಥರ ಪ್ಲಾಜೋ ಪ್ಯಾಂಟು ಮತ್ತು ಫ್ಯಾನ್ಸಿಯಾಗಿ ಸ್ಟಿಚ್ ಮಾಡ್ಕೋಬೋದು. ಓಕೆನಾ. ತುಂಬ ಬ್ಯೂಟಿಫುಲ್ಲಾಗಿ ಬರುತ್ತೆ. ನಿಮ್ಮ ಹತ್ರ ಓಲ್ಡ್ ಸ್ಯಾರಿ ಇದ್ದರೆ ಅದರಲ್ಲೂ ರೆಡಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಕಾಣುತ್ತೆ. ಇದನ್ನು ನೀವು ಹೊರಗಡೆ ತೊಗೋತೀವಿ ಅಂದರೆ ಒಂದು 5,000 ರೂಪಾಯಿನಾದರೂ ಆಗುತ್ತೆ. ಓಕೆನಾ. ಈ ಥರ ಪ್ಲಾಜೋ ಇಷ್ಟು ಅಗಲ ಬರೋದು ಅಂದರೆ ನಿಮಗೆ ಕಡಿಮೆಗಂತೂ ಕೊಡಲ್ಲ. ಆಮೇಲೆ ಐಲೋ ಫ್ಯಾನ್ಸಿ ಆಗಿರೋದ್ರಿಂದ ಆ ಥರ ಫ್ಯಾನ್ಸಿ ಆಗಿರೋದೆಲ್ಲ ಒಂದು 5,000 ರೂಪಾಯಿವರೆಗೂ ಇರುತ್ತೆ ರೇಟು. ಕಮ್ಮಿ ಅಂದ್ರೂ ಒಂದು 2,000ದಿಂದ 5,000 ರೂಪಾಯಿವರೆಗೂ ಇರುತ್ತೆ. ಓಕೆನಾ. ಇವಾಗ ನಾವೇ ರೆಡಿ ಮಾಡ್ತೀವಿ ಅಂದರೆ ಏನೋ ಒಂಥರ ಖುಷಿ ಇರುತ್ತೆ. ಎಷ್ಟು ಚೆನ್ನಾಗಿದೆ, ಎಷ್ಟು ಫ್ಯಾನ್ಸಿಯಾಗಿದೆ, ನಾವು ರೆಡಿ ಮಾಡಿರೋದು ಅಂತ ಒಂದು ಖುಷಿ ಕೊಡುತ್ತೆ. ಹಾಗಾಗಿ ನಿಮ್ಮ ಹತ್ರ ಓಲ್ಡ್ ಸ್ಯಾರಿ ಇದ್ದರೆ ನಿಮ್ಮ ಮಕ್ಳಿಗೆ ಹೊಲ್ಕೊಡಿ, ತುಂಬಾ ಖುಷಿ ಪಡ್ತಾರೆ ಒಂಥರ ಫ್ಯಾನ್ಸಿಯಾಗಿ. ನಾನು ಇದುವರೆಗೂ ಯಾವುದೂ ರೆಡಿಮೇಡ್ ಜಾಸ್ತಿ ತಗೊಟ್ಟೇ ಇಲ್ಲ, ಎಲ್ಲ ಈ ಥರ ಸ್ಯಾರಿಗಳು ತಂದೆ ಸ್ಟಿಚ್ ಮಾಡೋದು ನಾನು. ಓಕೆನಾ. ಆಲ್ರೆಡಿ ನಾನು ಸ್ಯಾರಿಗಳು ಡ್ರೆಸ್ಗಳು ಎಷ್ಟು ಹೊಲ್ದಿದ್ದೀನಿ ಅಂತ ಆಲ್ರೆಡಿ ತೋರಿಸಿದ್ದೀನಿ, ಒಂದಷ್ಟು ವೀಡಿಯೋ ಹಾಕಿದ್ದೀನಿ, ಬೇಕು ಅಂದರೆ ಚೆಕ್ ಮಾಡಿ. ಇವಾಗ ಡಾಟ್ ಹಿಡ್ಕೋಬೇಕು ನೀಟಾಗಿ. ನೀಟಾಗಿದು ಡಾಟ್ ಹಿಡ್ಕೊಳ್ಳಿ. ಇದು ಅಲ್ಲಿ ಡಿಸೈನ್ ಇರುತ್ತಲ್ಲ, ಅದಕ್ಕೆ ನೀಟಾಗಿ ಅಲ್ಲಿ ಸ್ವಲ್ಪ ಕರೆಕ್ಟಾಗಿ ಅದ್ರ ಪಕ್ಕದಲ್ಲೇ ಬರೋ ಥರ ಇದು ಹಾಕ್ಕೊಳ್ಳಿ, ಡಾಟ್ ಹಿಡ್ಕೊಳ್ಳಿ. ಇಲ್ಲಾಂದರೆ ಏನಾಗುತ್ತೆ, ಅಲ್ಲಿ ಎತ್ಕೊಂಡಂಗೆ ಆಗುತ್ತೆ. ಅಲ್ಲಿ ಕರೆಕ್ಟಾಗಿ ಸ್ವಲ್ಪ ನೀಟಾಗಿ ಇಟ್ಕೋಬೇಕು. ಇಲ್ಲಾಂದರೆ ಹಿಂದಗಡೆ ಸ್ವಲ್ಪ ಎತ್ಕೊಂಡಂಗೆ ಆಗ್ಬಿಡುತ್ತೆ ಅದು ಡಿಸೈನು. ಆ ಡಾಟಲ್ಲಿ ಸ್ವಲ್ಪ ನೀಟಾಗಿ ಫಿಟ್ ಮಾಡ್ಕೋಬೇಕು. ಓಕೆನಾ. ಅಲ್ಲೊಂದು ಮೇಲೆ ಒಂದು ಉಕ್ಸ್ ಹಾಕ್ಕೊಂಡ್ರೆ ಸಾಕು. ಇದು ಬ್ಯಾಕ್ ಪೀಸ್ ರೆಡಿ ಆಯಿತು. ಈಗ ಫ್ರಂಟ್ ಪೀಸ್ ರೆಡಿ ಮಾಡ್ಕೊಳ್ಳೋಣ. ಫ್ರಂಟಲ್ಲಿ ಪ್ರಿನ್ಸ್ ಕಟ್ಟಲ್ಲೇ, ಆದರೆ ಕಟಿಂಗ್ ಮಾಡಿಲ್ಲ ನಾನು, ಇವ್ರು ಸಣ್ಣ ಇರೋದ್ರಿಂದ ಹಾಗೆ ಸ್ಟಿಚ್ ಮಾಡಿದ್ರೆ ಸಾಕು, ಅದಕ್ಕೇನು ಕಟಿಂಗ್ ಮಾಡೋ ಅವಶ್ಯಕತೆ ಇಲ್ಲ. ದಪ್ಪ ಇರೋರ್ಗಾದರೆ ಕಟ್ ಮಾಡಿ ಕಪ್ಸ್ ಎಲ್ಲ ದೊಡ್ಡದಾಗಿ ಬರಬೇಕು, ಇವ್ರಿಗೇನೋ ಕಪ್ಸು ದೊಡ್ಡದು ಬರಬೇಕಾಗಿಲ್ಲದೆ ಇರೋ ಕಾರಣ ಫಸ್ಟ್ ಈ ಥರ ಉಲ್ಟಾ ತಿರುಗಿಸ್ಕೊಂಬಿಟ್ಟು ಆಮೇಲೆ ಅಲ್ಲಿ ಆಲ್ರೆಡಿ ನಾನು ಮಾರ್ಕ್ ಮಾಡಿದ್ದೀನಲ್ಲ ಪ್ರಿನ್ಸ್ ಕಟ್ ಡಾಟು, ಅಲ್ಲಿ ಸ್ಟಿಚ್ ಮಾಡೋದು ಅಷ್ಟೇ. ಲೈನಿಂಗು ಮತ್ತು ಅದು 2 ಪೀಸನ್ನು ಸೇರಿಸ್ಕೊಂಡು ಸೇಮ್ ಅದೇ ಮಾರ್ಕಲ್ಲಿ ಸ್ಟಿಚ್ ಮಾಡಿಕೊಂಡ್ರೆ ಸಾಕು, ತುಂಬ ನೀಟಾಗಿ ಬರುತ್ತೆ. ಓಕೆನಾ. ಕಪ್ಸು ಜಾಸ್ತಿ ಬೇಕು ಅನ್ನೋರಿಗೆ ಕಟ್ ಮಾಡಿ ನೀವು ಹೊಲಿದ್ರೆ ಅವು ಕಪ್ಸ್ ದೊಡ್ಡದಾಗಿ ಬರುತ್ತೆ. ಇವ್ರಿಗೇನು ಕಪ್ಸ್ ಅವಶ್ಯಕತೆ ಇಲ್ಲ, ಅಂದರೆ ಸಣ್ಣ ಇರೋರಿಗೆಲ್ಲ ಆ ಥರ ಮಾಡಿ, ಹಂಗೇನೆ ಅಟ್ಯಾಚ್ ಮಾಡಿ ಹೊಲಿದ್ರೆ ನಿಮಗೆ ನೋಡೋಕೆ ಪ್ರಿನ್ಸ್ ಕಟ್ ಥರ ಇರುತ್ತೆ, ಆದರೆ ಫಿಟ್ಟಾಗಿ ಕೂರುತ್ತೆ, ನೀಟಾಗಿ ಕಾಣಿಸುತ್ತೆ. ಹಂಗಾಗಿ ಚೆನ್ನಾಗಿರುತ್ತೆ. ಇಲ್ಲ ಜಾಸ್ತಿ ದಪ್ಪ ಇರೋರ್ಗಾದರೆ ಆ ಕಪ್ಸ್ ಹತ್ರ ನೀಟಾಗಿ ತೆಗೆದುಬಿಟ್ಟೆ ಹಾಕ್ಬೇಕು, ಹಂಗೆ ಮಾಡೋಕ್ಕೆ ಹೋದರೆ ಅವ್ರಿಗಾಗಲ್ಲ. ಓಕೆನಾ. ದಪ್ಪ ಇರೋರ್ಗೆ ಆ ಥರ ಮಾಡೋಕ್ಕೆ ಹೋಗಬೇಡಿ. ದಪ್ಪ ಇರೋರಿಗೆ ಅದನ್ನ ಸಪ್ರೇಟಾಗಿ ಕಟ್ ಮಾಡಿಕೊಂಡೇ ತೆಗಿಬೇಕು. ಓಕೆನಾ. ಈ ರೀತಿ ಮೇಲ್ಗಡೆ ಡಿಸೈನ್ ರೆಡಿ ಆಯಿತು. ಅದು ಸ್ವೀಟ್ ಹಾರ್ಟ್ ನೆಕ್ಕು. ಇವಾಗ ಉಲ್ಟಾ ತಿರುಗಿಸ್ಕೊಂಡು ನೀಟಾಗಿ ಒಂದು ಪಾಯಿಂಟ್ ಹೊಲಿಗೆ ಹಾಕೊಂಬಿಡಿ, ಯಾಕಂದರೆ ಡಿಸೈನ್ ಸ್ವಲ್ಪ ಸ್ವೀಟ್ ಹಾರ್ಟ್ ನೆಕ್ಕಲ್ಲಿ ಇರೋದ್ರಿಂದ ಒಂದು ಲೈನಿಂಗ್ ಮೇಲೆ ಒಂದು ಪಾಯಿಂಟ್ ಹೊಲಿಗೆ ಹಾಕಿದ್ರೆ ನೀವು ತಿರುಗಿಸಿದಾಗ ನೀಟಾಗಿ ಕೂತ್ಕೊಳ್ಳುತ್ತೆ. ಓಕೆನಾ. ಒಂದೊಂದು ತಿರುಗ್ಸೋಕ್ಕಾಗಲ್ಲ, ಅಲ್ಲೇನು ಮಾಡೋಕ್ಕಾಗಲ್ಲ. ತಿರುಗ್ಸೋಕ್ಕಾಗದೇ ಇರತ್ತೋ ಈ ಥರ ಒಂದು ಹಾಕಿದ್ರೆ ಒಂಥರ ಸ್ಟಿಫಾಗಿರುತ್ತೆ ಸ್ಟಿಚಿಂಗ್ ಹಾಕಿದ್ರೆ ಅಂತ ಅಷ್ಟೇ. ಇವಾಗ ಈ ರೀತಿ ಹಾಕ್ಕೊಂಡಾದ್ಮೇಲೆ ಮತ್ತೆ ಉಲ್ಟಾ ತಿರುಗಿಸ್ಕೊಂಡು ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಓಕೆನಾ. ಇದು ಹಾಕ್ಕೊಂಡಾದ್ಮೇಲೆ ನೀಟಾಗಿ ಈ ರೀತಿ ಬಂತು. ಇವಾಗ ಇದಕ್ಕೂ ಅಷ್ಟೇ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಂಡು ಸುತ್ತ ಸ್ಟಿಚಿಂಗ್ ಹಾಕ್ಕೊಳ್ಳಿ. ಸ್ಟಿಚಿಂಗ್ ಹಾಕ್ಕೊಂಡು ನಾನು ಆಲ್ರೆಡಿ ಪ್ರಿನ್ಸ್ ಕಟ್ ಹತ್ರ ಡಾಟ್ ಮಾರ್ಕ್ ಮಾಡಿರತ್ತವು ಡಾಟ್ ಇಟ್ಕೋಬೇಕು. ಓಕೆನಾ. ಅದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡಾಟ್. ಓಕೆನಾ. ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ತುಂಬಾ ಈಸಿಯಾಗಿ ಮಾಡ್ಕೋಬೋದು, ಏನು ಕಷ್ಟ ಏನಿಲ್ಲ. ಚಿಕ್ಕ ಮಕ್ಕಳಿಂದ ದೊಡ್ಡವ್ರಿಗೂ ಹೊಲಿಬೋದು. ನನ್ನ ಹತ್ರ ಒಂದು ಚಿಕ್ಕ ಮಗುದು ಇದೆ, ಅವರು ಒಟ್ಟಲ್ಲಿ ಫ್ಯಾನ್ಸಿಯಾಗಿ ಹೊಲ್ಕೊಡಿ ಅಂತ ಹೇಳಿದರೆ, ನೋಡೋಣ ಅವ್ರಿಗೊಂದು ರೆಡಿ ಮಾಡ್ತೀನಿ. ಆದರೆ ಆ ಹುಡುಗಿಗೆ ಒಂದು 6ರಿಂದ 8 ವರ್ಷ ಅನ್ಕೋತೀನಿ. ಹಾಗಾಗಿ ನೋಡೋಣ, 10 ವರ್ಷದ ಮಕ್ಕಳದ್ದು ಯಾವುದೂ ಬಂದಿಲ್ಲ, ಒಂದು 8 ವರ್ಷದ ಮಗು ಆಗಿರೋದ್ರಿಂದ ಅದರದ್ದು ಬೇಕಾದರೆ ತೋರಿಸ್ತೀನಿ. ನೋಡೋಣ, ಅದು ಬಂದಾಗ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಯಾಕೆಂದರೆ ನಮ್ಮ ಮನೇಲಿ ಅಷ್ಟು ಚಿಕ್ಕ ಮಕ್ಕಳು ಯಾವೂ ಇಲ್ಲ, ಇದ್ದಿದ್ರೆ ಅವ್ರಿಗೇನೆ ಹೊಲಿದು ತೋರಿಸ್ಕೊಟ್ಬಿಡ್ತಿದ್ದೆ.
ಇಲ್ಲದೇ ಇರೋ ಕಾರಣ ನೆಕ್ಸ್ಟ್ ಬಂದಾಗ ತೋರಿಸ್ತೀನಿ. ಇಲ್ಲ ಅದ್ರದ್ದು ಮೆಜರ್ಮೆಂಟ್ ಆದರೂ ಹೇಳ್ತೀನಿ. ಓಕೆನಾ. ಈ ರೀತಿ ಸ್ಟಿಚ್ ಮಾಡ್ಕೋಬೇಕು ಸುತ್ತ ನೀಟಾಗಿ. ಸ್ಟಿಚ್ ಮಾಡ್ಕೊಂಡಾದಮೇಲೆ ನಾನು ಹೇಳ್ದಂಗೆ ಡಾಟ್ ಹತ್ರ ನೀಟಾಗಿ ಡಾಟ್ ಇಟ್ಕೊಳ್ಳಿ. ಓಕೆನಾ. ಈ ರೀತಿ ರೆಡಿ ಮಾಡಿಕೊಂಡ್ರೆ ನಮಗೆ ಫ್ರಂಟು ರೆಡಿ ಆಗುತ್ತೆ, ಬ್ಯಾಕು ರೆಡಿ ಆಗುತ್ತೆ. ಆಮೇಲೆ ಇದಕ್ಕೆ ಬಂದ್ಬಿಟ್ಟು ಸ್ಲೀವ್ಸ್ ಬಂದುಬಿಟ್ಟು ನಾನು ಅಂಬ್ರೆಲಾ ಸ್ಲೀವ್ಸು, ಸಿಂಗಲ್ ಅಂಬ್ರೆಲಾ ಸ್ಲೀವ್ಸ್ ರೆಡಿ ಮಾಡಿದ್ದೀನಿ. ಏನಕ್ಕಪ್ಪ ಅಂದರೆ ಡಬಲ್ ಬೇಡ, ಎಲ್ಲದಕ್ಕೂ ಬೇರೆದಕ್ಕೆಲ್ಲ ಕೊಟ್ಟಿದ್ದೀನಿ. ಹಾಗಾಗಿ ಇದಕ್ಕೆ ಸಿಂಗಲ್ಲೇ ಕೊಡೋಣ, ಒಂಥರ ಚೆನ್ನಾಗಿರುತ್ತೆ. ಫ್ಯಾನ್ಸಿಯಾಗಿ ಕೆಳಗೆಲ್ಲ ನಾವು ಫ್ರಿಲ್ ಥರ ಇಟ್ಟಿರೋದ್ರಿಂದ ಒಂದು ಸಿಂಗಲ್ಲಾಗಿ ಕೊಡೋಣ. ಆಮೇಲೆ ಬಟ್ಟೆನೂ ಸಾಕಾಗಿಲ್ಲ, ಸಿಂಗಲ್ಗೆ ಅಷ್ಟೇ ಕೊಡೋದಕ್ಕಾಗೋದು, ದೊಡ್ಡ ಡಬಲ್ ಲೇಯರ್ ಕೊಡೋಕ್ಕಾಗಲ್ಲ, ಅಂದರೆ ಬಟ್ಟೆ ಸಾಕಾಗಲ್ಲ. ಅದಕ್ಕೋಸ್ಕರ ಸಿಂಗಲ್ ಲೇಯರಲ್ಲೇ ಕೊಡೋಣ. ಪ್ಲೇನ್ಗಿಂತ ಅಂಬ್ರೆಲಾ ಸ್ಲೀವ್ಸ್ ಕೊಟ್ಟರೆ ಚೆನ್ನಾಗಿರುತ್ತೆ ಅನ್ನಿಸ್ತು ನನಗೆ. ಕೆಳಗಡೆ ಎಲ್ಲ ಒಂಥರ ನಾವು ಅಂಬ್ರೆಲಾ ಸ್ಲೀವ್ಸಲ್ಲೇ ಅಂಬ್ರೆಲಾ ಕಟ್ಟಿಂಗಲ್ಲೇ ಮಾಡಿರೋದ್ರಿಂದ ಇದನ್ನು ಅದೇ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಓಕೆನಾ. ಇವಾಗ ಈ ರೀತಿ ಕಟ್ ಮಾಡ್ಕೊಂಬಿಟ್ಟು ಮತ್ತೆ ನಾವು ಫ್ರಂಟು ರೆಡಿ ಅಂದರೆ ಡಾಟ್ ಇಟ್ಕೋಬೇಕು. ಡಾಟ್ ಇಟ್ಕೊಂಡಾದ್ಮೇಲೆ ನಮಗೆ ಫ್ರಂಟ್ ರೆಡಿ ಆಗುತ್ತೆ. ಓಕೆನಾ. ನೋಡಿ ಈ ರೀತಿ ಬಂತು. ಇವಾಗ ಇಲ್ಲಿ ನೀಟಾಗಿ ಕಪ್ಸ್ ಹೇಗಿದೆ ಹಾಗೇ ಸ್ಟಿಚ್ ಮಾಡ್ಕೋಬೇಕು ನೀಟಾಗಿ. ಓಕೆನಾ. ಇವಾಗ ಮೊದಲು ಆ ಕಡೆ ಈ ಕಡೆ ಎಲ್ಲ ಸ್ಟಿಚ್ ಮಾಡಿಕೊಂಡು ಆಮೇಲೆ ಡಾಟ್ ಇಟ್ಕೋಬೇಕಾಗುತ್ತೆ. ಈ ರೀತಿ ಎಕ್ಸ್ಟ್ರಾ ಬಟನ್ನೆಲ್ಲ ಕಟ್ ಮಾಡ್ಕೊಂಬಿಡಿ. ಆಮೇಲೆ ಆ ಡಾಟ್ ಆಲ್ರೆಡಿ ಮಾರ್ಕ್ ಮಾಡಿದ್ದೀವಲ್ಲ, ಆ ಡಾಟ್ನ ರೆಡಿ ಮಾಡ್ಕೊಳ್ಳಿ. ಅಷ್ಟೇ. ಇದು ನಾನು ಹೇಳ್ದಂಗೆ ಡಾಟ್ ಏನು ಸಪ್ರೇಟಾಗಿ ಕಟ್ ಮಾಡಿಲ್ಲ, ಸುಮ್ಮನೆ ಏನು ಮಾರ್ಕ್ ಮಾಡಿದ್ದೀವಲ್ಲ ತುದಿಯಿಂದ ಬಂದು ಮತ್ತೆ ಕಂಕ್ಳ ಹತ್ರ ಆರಾಮಾಗಿ ಸ್ಟಿಚ್ ಮಾಡ್ಕೊಬಿಡಿ ಹಿಂಗೆ ಕ್ರಾಸಾಗಿ. ಅಷ್ಟೇ. ಇದು ನಾವು ಏನು ಮಾರ್ಕ್ ಮಾಡಿರ್ತೀವಿ ಆ ಮಾರ್ಕಲ್ಲಿ ಇಟ್ಕೊಳ್ಳೋದು ಅಷ್ಟೇ. ಅದೊಂಥರ ಪ್ರಿನ್ಸ್ ಕಟ್ಟು ನೀಟಾಗಿ ಬರುತ್ತೆ, ತೊಂದರೆ ಏನಿಲ್ಲ. ಈ ರೀತಿ ಎರಡು ಕಡೆ ಹಾಗೆ ಸ್ಟಿಚ್ ಮಾಡ್ಕೊಳ್ಳಿ. ಫ್ರಂಟು ರೆಡಿ ಆಯಿತು. ಇವಾಗ ಇದಕ್ಕೆ ಮಧ್ಯದಲ್ಲಿ ನ್ಯಾಚ್ ಹಾಕೊಂಡ್ಬಿಟ್ಟು ಮತ್ತು ಸ್ಲೀವ್ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ಎರಡೂ ಫ್ರಂಟು ಬ್ಯಾಕು ಅಟ್ಯಾಚ್ ಮಾಡಿಕೊಂಡು ಸ್ಲೀವ್ ಅಟ್ಯಾಚ್ ಮಾಡ್ಕೋಬೇಕು. ಈ ರೀತಿ ಬಂತು. ಇವಾಗ ಇದನ್ನು ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಎರಡೂ ಫ್ರಂಟು ಬ್ಯಾಕು ಅಟ್ಯಾಚ್ ಮಾಡ್ಕೊಳ್ಳಿ ನೀಟಾಗಿ. ಆಮೇಲೆ ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ರೀತಿ ಬಂತು ಕಪ್ಸು, ಚೆನ್ನಾಗಿ ಕಾಣಿಸ್ತಾ ಇದೆ ಡಿಸೈನ್ ಎಲ್ಲ. ಈಗ ಇದಕ್ಕೆ ಮಾಮೂಲಿ ಅಟ್ಯಾಚ್ ಮಾಡ್ಕೋಬೇಕು ಎರಡೂ ನೀಟಾಗಿ. ಈ ರೀತಿ ಸ್ಟಿಚ್ ಮಾಡಿಕೊಂಡು ಶೋಲ್ಡರ್ ಜಾಯಿಂಟ್ ಮಾಡ್ಕೊಂಬಿಡಿ. ಇವಾಗ ಇದು ರೆಡಿ ಆಯಿತು. ಡಬಲ್ ಸ್ಟಿಚ್ ಹಾಕ್ಕೊಂಡ್ರೆ ಈಗ ಇದಕ್ಕೆ ಸ್ಲೀವ್ಸ್ ರೆಡಿ ಮಾಡ್ಕೋಬೇಕು. ಸ್ಲೀವ್ಸ್ ಬಂದ್ಬಿಟ್ಟು ಅಂಬ್ರೆಲಾ ಸ್ಲೀವ್ಸ್ ನಾನು ಹೇಳಿದ್ನಲ್ಲ, ಅದು ಸಪ್ರೇಟಾಗಿ ಬರುತ್ತೆ ವೀಡಿಯೋ. ಅದನ್ನು ಎಷ್ಟು ಏನು ತೊಗೊಂಡು ಹೆಂಗೆ ಸ್ಟಿಚ್ ಮಾಡ್ಕೋಬೇಕು ಅನ್ನೋದು ಒಂದು ಸಪ್ರೇಟ್ ವೀಡಿಯೋ ಇದೆ, ಅದು ಬೇಕಾದರೆ ಆಮೇಲೆ ನೋಡಿ. ಇವಾಗ ಇದಕ್ಕೆ ಹಂಗೆ ಅಟ್ಯಾಚ್ ಮಾಡಿಕೊಂಡು ಸ್ಲೀವ್ಸ್ ಅಟ್ಯಾಚ್ ಮಾಡಿಕೊಂಡು ಸೈಡ್ ಇಟ್ಕೋಬೇಕಾಗುತ್ತೆ. ಅಷ್ಟೇ. ಇದು ಈ ರೀತಿ ಸೈಡನ್ನ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಆಮೇಲೆ ನಾವು ಆಲ್ರೆಡಿ ಒಂದು ಫ್ಯಾನ್ಸಿಯಾಗಿ ಅಂಬ್ರೆಲಾ ಸ್ಲೀವ್ಸಲ್ಲಿ ಕಟ್ಟಿಂಗಲ್ಲಿ ತೋರಿಸಿದ್ದೀನಿ, ಕಟ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ನಾವು ಇವಾಗ ಇದಕ್ಕೆ ಅಟ್ಯಾಚ್ ಮಾಡ್ಕೋಬೇಕು. ಮಾಮೂಲಿ ಅಂಬ್ರೆಲಾ ಕಟ್ ಮಾಡ್ತೀವಲ್ಲ ಸೇಮ್ ಹಂಗೇ, ಆದರೆ ಐಲೋ ಕಟ್ಟಿಂಗಲ್ಲಿ ಕಟ್ಟಿಂಗ್ ಮಾಡಿರುವಂಥದ್ದು. ಅದನ್ನು ನಾವು ಆಲ್ರೆಡಿ ಮುಂದೆ ತುಂಡ ಬರುತ್ತೆ, ಹಿಂದೆ ಉದ್ದ ಬರುತ್ತೆ. ಅದು ಮುಂದೆಗೆ ತುಂಡ ಬರೋದನ್ನು ಕರೆಕ್ಟಾಗಿ ಮಧ್ಯೆ ನ್ಯಾಚ್ ಹಾಕ್ಕೊಂಬಿಟ್ಟು ಮಧ್ಯೆ ಅದರಲ್ಲೂ ನ್ಯಾಚ್ ಹಾಕಿರ್ತೀವಲ್ಲ ಕರೆಕ್ಟಾಗಿ ಮಧ್ಯೆ ಇಟ್ಕೊಳ್ಳಿ. ಓಕೆನಾ. ಇದು ಸ್ವಲ್ಪ ಬಟ್ಟೆ ನಾವು ಎತ್ತಿ ಇಟ್ಕೊಂಡೇ ಎಕ್ಸ್ಪೆಂಡ್ ಆಗೋಗಿರುತ್ತೆ, ಅಂದರೆ ಕ್ರಾಸ್ ಕಟ್ಟಿಂಗಲ್ಲಿ ಮಾಡಿರ್ತೀವಲ್ಲ ಅದಕ್ಕೆ. ಅದನ್ನ ನೆನಪು ಮಾಡಬೇಕು ಅಂದರೆ ಒಂದೊಂದು ಸಣ್ಣದಾಗಿ ಫ್ರಿಲ್ ಹಿಡಿದ್ಬಿಡಿ. ಓಕೆನಾ. ಯಾಕೆಂದರೆ ನಾವು ಅದು ಎಕ್ಸ್ಟ್ರಾ ಕಟ್ ಮಾಡೋಕ್ಕೆ ಹೋಗಲ್ಲ, ಏನು ಮಾಡೋಕ್ಕಾಗಲ್ಲ, ಅದು ಕಟ್ಟಿಂಗೇ ಬರೋಲ್ಲ, ಸುತ್ತ ಡಿಸೈನ್ ಆಗೇ ಬರುತ್ತೆ, ಅಲ್ಲಿ ಓಪನ್ನೇ ಬರೋಲ್ಲ ಅದು. ಅದಕ್ಕೋಸ್ಕರ ಏನು ಮಾಡಬೇಕಪ್ಪ ಅಂದರೆ ಓಪನ್ ಮಾಡೋಕ್ಕೆ ಹೋಗ್ಬಾರ್ದು, ಅಲ್ಲೇ ಸಣ್ಣ ಫ್ರಿಲ್ ಇಟ್ಕೊಂಡ್ಬಿಟ್ರೆ ಅದು ಒಂಥರ ಚೆನ್ನಾಗಿರುತ್ತೆ. ಓಕೆನಾ. ಈ ಫ್ರಿಲ್ ನೆರಿಗೆ ಬರಲೇಬಾರ್ದು ಅಂದರೆ ಅದು ನೀಟಾಗಿ ಇಟ್ಕೊಂಡು ನೀವು ಒಂಚೂರು ಆ ಕಡೆ ಈ ಕಡೆ ಎಕ್ಸ್ಪೆಂಡ್ ಆಗದೆ ಇದ್ದಂಗೆ ಇಟ್ಕೊಳ್ಳಿ. ಆವಾಗೇನಾಗುತ್ತೆ, ಎಕ್ಸ್ಪೆಂಡ್ ಆಗೋಲ್ಲ, ಕರೆಕ್ಟಾಗಿ ಅಷ್ಟಕ್ಕೆ ಬರುತ್ತೆ. ಇಲ್ಲ ಅಂದರೆ ಏನಾಗುತ್ತೆ, ಅದು ಜಾಸ್ತಿ ಎಕ್ಸ್ಪೆಂಡ್ ಆದಷ್ಟು ಬಟ್ಟೆ ಅಗಲ ಆಗುತ್ತೆ, ಆವಾಗ ಸಣ್ಣದಾಗಿ ಒಂದು ಫ್ರಿಲ್ ಕೊಟ್ಕೋಬೇಕಾಗುತ್ತೆ. ನೋಡಿ ಇವಾಗ ಇದು ರೆಡಿ ಆಯಿತು. ಸೈಡು ಈ ಥರ ಮಧ್ಯದಲ್ಲಿ ಕರೆಕ್ಟಾಗಿ ಇಟ್ಕೊಂಡು ಐ ಕಮ್ಮಿ ಇರೋದು ಮುಂದೆ ಇಟ್ಕೊಂಡಿದ್ದೀನಿ. ಅಲ್ಲಿ ಆಲ್ರೆಡಿ ನ್ಯಾಚ್ ಹಾಕಿರೋದ್ರಿಂದ ನೀಟಾಗಿ ಸ್ಟಿಚ್ ಮಾಡಿಕೊಂಡು ಅಲ್ಲಲ್ಲಿ ಸಣ್ಣದಾಗಿ ಒಂದೊಂದು ಫ್ರಿಲ್ ಇಟ್ಕೊಂಡು ರೆಡಿ ಮಾಡಿಕೊಂಡು, ಯಾಕಂದರೆ ಎಕ್ಸ್ಪೆಂಡ್ ಆಗೋಗಿತ್ತು ಬಟ್ಟೆ. ಅದು ನಾನು ಹೇಳ್ದಂಗೆ ಎಕ್ಸ್ಪೆಂಡ್ ಆಗಬಾರ್ದು ಅಂದರೆ ನೀವು ಸ್ವಲ್ಪ ಅದನ್ನ ನೋಡಿಕೊಂಡು ಎತ್ತಿಟ್ಕೋಬೇಕಾಗುತ್ತೆ. ಯಾಕೆಂದರೆ ಸ್ವಲ್ಪ ನಾವು ಆ ಕಡೆ ಈ ಕಡೆ ಎಳೆದಾಡಿದ್ರೆ ಅದು ಎಕ್ಸ್ಪೆಂಡ್ ಆಗಿಬಿಡುತ್ತೆ ಬಟ್ಟೆ. ಅದು ಯಾಕೆಂದರೆ ಕ್ರಾಸ್ ಕಟ್ಟಿಂಗಲ್ಲಿ ಮಾಡಿರ್ತೀವಿ, ಆಮೇಲೆ ಸ್ಮೂತಾಗಿರುತ್ತಲ್ಲ ಬಟ್ಟೆ, ಅದಕ್ಕೋಸ್ಕರ. ಓಕೆನಾ. ಈ ರೀತಿ ಸುತ್ತ ಸ್ಟಿಚ್ ಹಾಕ್ಕೊಂಡು ನಾನು ಮಧ್ಯದಲ್ಲಿ ನ್ಯಾಚ್ ಹಾಕಿರ್ತೀವಲ್ಲ ಅಲ್ಲಿ ಮಾತ್ರ ಸ್ವಲ್ಪ ಫ್ರಿಲ್ ಇಟ್ಕೊಂಡು ರೆಡಿ ಮಾಡ್ಕೊಳ್ಳಿ, ತುಂಬ ನೀಟಾಗಿ ಬರುತ್ತೆ. ಓಕೆನಾ. ಅಷ್ಟೇ, ಇನ್ನೇನು ಪ್ರಾಬ್ಲಮ್ ಇಲ್ಲ. ಅಂದರೆ ಇದು ಲೈನಿಂಗ್ ಏನೂ ಇಲ್ಲ, ಒಂಥರ ನೆಟ್ಟೆಡ್ ಥರ ಕಾಣಿಸುತ್ತೆ. ಓಕೆನಾ. ತೆಳುವಾಗಿರೋದ್ರಿಂದ ಒಂಥರ ನಿಮಗೆ ಅದು ನೆಟ್ಟೆಡ್ ಥರ ಕಾಣಿಸುತ್ತೆ, ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಡಿಸೈನು. ನಾನು ಹೇಳ್ದಂಗೆ ನಿಮ್ಮ ಮಕ್ಕಳಿಗಂತೂ ಸೂಪರಾಗಿ ಕಾಣಿಸುತ್ತೆ, ಟ್ರೈ ಮಾಡಿ ನೋಡಿ.
ಈ ರೀತಿ ನೀಟಾಗಿ ಸ್ಟಿಚ್ ಮಾಡಿಕೊಂಡು ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ, ನೀಟಾಗಿ ಬರುತ್ತೆ. ಓಕೆನಾ. ಈ ರೀತಿ ಆದಮೇಲೆ ಇದಕ್ಕೆ ಬೇಕಾದ್ರೆ ನೀವು ಟ್ಯಾಗ್ ಥರ ಬೇಕಾದ್ರೆ ಆ ಕಡೆ ಈ ಕಡೆ ಟ್ಯಾಗ್ ಇಟ್ಕೋಬೋದು, ಅವು ನಾಟ್ ಹಾಕ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ. ಬೇಕು ಅಂದರೆ ಇಟ್ಕೋಬೋದು, ಇಲ್ಲಾಂದರೆ ಏನು ತೊಂದರೆ ಇಲ್ಲ. ನಾನು ಇಡೋದು ಮರ್ತುಬಿಟ್ಟೆ, ನೋಡೋಣ ಆಮೇಲೆ ಆದರೆ ಇಡೋಣ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ. ನೋಡಿ ಈ ರೀತಿ ಬಂತು, ತುಂಬಾ ಬ್ಯೂಟಿಫುಲ್ಲಾಗಿ ಬಂದಿದೆ. ಪ್ಲಾಜೋ ಮತ್ತು ಈ ಥರ ಒಂದು ಫ್ಯಾನ್ಸಿಯಾಗಿರೋ ಡ್ರೆಸ್ ಅಂತೂ ಸೂಪರಾಗಿರುತ್ತೆ. ನೀವೇ ಬೇಕಾದ್ರೆ ಒಂದು ಓಲ್ಡ್ ಸ್ಯಾರಿಲಿ ರೆಡಿ ಮಾಡ್ಕೋಬೋದು, ಸೂಪರಾಗಿರುತ್ತೆ. ಇದನ್ನು ಮತ್ತೆ ಕೆಳಗಡೆ ಬಂದುಬಿಟ್ಟು ಸ್ಟಿಚ್ ಮಾಡ್ತಾಯಿದ್ದೀನಿ. ನೀವು ಬೇಕಾದ್ರೆ ಜಿಗ್-ಜಾಗ್ ಮಾಡ್ಕೊಳ್ಳಿ, ಇನ್ನೂ ಸೂಪರಾಗಿ ಕಾಣಿಸುತ್ತೆ. ಒಂಥರ ನುಳ್ಕೆ ಥರ ಬರುತ್ತಲ್ಲ ಜಿಗ್-ಜಾಗಲ್ಲಿ, ಸೂಪರಾಗಿರುತ್ತೆ. ಪ್ಯಾಂಟ್ಗೂ ಅಷ್ಟೇ ಜಿಗ್-ಜಾಗ್ ಎಲ್ಲ ಮಾಡಿದ್ರೆ ಇನ್ನೂ ಸಖತ್ತಾಗಿರ್ತಿತ್ತು. ಆದರೆ ನಾನು ಮತ್ತೆ ಜಿಗ್-ಜಾಗ್ ಮಾಡಿ ತೊಗೊಬಂದು ತಿರ್ಗಾ ಅದೆಲ್ಲ ಡಬಲ್ ಕೆಲಸ ಅಂದ್ಬಿಟ್ಟು ನಾನು ಒಂದೇ ಸಲ ಸ್ಟಿಚ್ ಮಾಡಿದ್ದೀನಿ. ನಿಮಗೆ ಜಿಗ್-ಜಾಗ್ ಮಿಷಿನ್ ಇದೆ ಅಂದರೆ ಜಿಗ್-ಜಾಗ್ ಮಾಡ್ಕೊಳ್ಳಿ, ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಓಕೆನಾ. ಈ ಥರ ಸ್ಟಿಚ್ ಮಾಡಿಕೊಂಡ್ರೆ ನೋಡಿ ಎಷ್ಟು ಅಗಲ ಇದೆ ಅಂದರೆ ತುಂಬ ಅಗಲ ಇದೆ. ಎರಡೂ ಹೊಲಿಯೋಷ್ಟರಲ್ಲಿ ತುಂಬಾ ಟೈಮ್ ತೊಗೊಳ್ತು. ನೋಡಿ ಈ ರೀತಿ ಬ್ಯೂಟಿಫುಲ್ಲಾಗಿ ಬಂದಿದೆ ಡಿಸೈನ್ ಅಂತೂ. ಇದನ್ನು ಹಾಕ್ಕೊಂಡು ತೋರಿಸ್ತೀನಿ ನೆಕ್ಸ್ಟು, ಹಾಕ್ಕೊಂಡಾಗಲೂ ಶಾರ್ಟ್ಸ್ ಮಾಡಿ ಹಾಕ್ತೀನಿ. ಓಕೆನಾ. ಯಾವ ಥರ ಬಂದಿದೆ ಡಿಸೈನು ಅಂತ ತೋರಿಸ್ತೀನಿ. ಓಕೆ, ತುಂಬಾ ಬ್ಯೂಟಿಫುಲ್ಲಾಗಿದೆ. ನಾನು ಹೇಳ್ದಂಗೆ ನಿಮ್ಮ ಹತ್ರ ಓಲ್ಡ್ ಸ್ಯಾರಿ ಇದ್ದರೆ ಈ ಥರ ರೆಡಿ ಮಾಡಿ ನಿಮ್ಮ ಮಕ್ಕಳಿಗೆ ಹಾಕ್ಕೊಡಿ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಒಂಥರ ಈ ಫ್ಯಾನ್ಸಿಯಾಗಿ ಈಗ ಟ್ರೆಂಡಿಂಗ್ ನಡೀತಾ ಇರುವಂಥ ಡ್ರೆಸ್ ಅಂತಲೇ ಹೇಳ್ಬೋದು. ಓಕೆನಾ. ತುಂಬಾ ಬ್ಯೂಟಿಫುಲ್ಲಾಗಿರೋ ಡ್ರೆಸ್ ಇದು. ಓಕೆನಾ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.